ಈಗ ಲಗ್ನ ಪತ್ರಿಕೆ ಓದ್ತೀನಿ. ಸ್ವಸ್ತಿ ಶ್ರೀ ವಿಜಯಾಪತಿ ಶಾಲ್ವಾಂಶಕ ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೀಯ ವರ್ಷತು ಶ್ರಾವಣ ಮಾಸೆ ಕೃಷ್ಣ ಪಕ್ಷ ವಿವಾಹ ನೆರವೇರಿಸಲಾಗುವುದು. ಚಿರಂಜೀವಿ ರಾಜಶ್ರೀ ಶ್ರೀ ಮಹಾದೇವ ಶ್ರೀಮತಿ ಕಲ್ಯಾಣಿ ಮತ್ತು ಶ್ರೀನಿವಾಸ ಮೂರ್ತಿಯವರ ಪುತ್ರ ಮತ್ತು ಹರಿದ್ರಾ ಕುಂಕುಮ ಶೋಭಿತ ಪ್ರೇಮ ಶ್ರೀಮತಿ ಶಾರದಾ ಮತ್ತು ಶ್ರೀ ಸತ್ಯನಾರಾಯಣ ಇವರ ಪುತ್ರಿ ಇವರುಗಳ ಶುಭ ವಿವಾಹ ಮಹೋತ್ಸವವನ್ನು ಗುರು ಹಿರಿಯರ ಆಶೀರ್ವಾದದೊಂದಿಗೆ 5ರಂದು 9 ರಿಂದ 10 ಗಂಟೆಗೆ ಸಲ್ಲುವ ಮೀನ ಲಗ್ನದಲ್ಲಿ ನೆರವೇರಿಸಲು ನಿಶ್ಚಯಿಸಲಾಗಿದೆ. ತಾವುಗಳು ಬಂಧು ಮಿತ್ರರೊಡನೆ ಬಂದು ಈ ಶುಭ ಸಮಾರಂಭಕ್ಕೆ ಆಗಮಿಸಿ ವಧುವರನ್ನು ಆಶೀರ್ವದಿಸಬೇಕಾಗಿ ವಿನಂತಿ. ಈಗ ನೀವು ತಾಂಬೂಲವನ್ನು ಬದಲಾಯಿಸಿಕೊಳ್ಳಿ. ಈಗ ಇಬ್ರು ಸಭೆಗೆ ಕೈ ಮುಗಿರಿ. ಇವಳು ಸ್ನೇಹ 6 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀವಿ. ಅಣ್ಣನ ಮದ್ವೆ ಆದ್ಮೇಲೆ ನಾವು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈ ಮದ್ವೆ ನಡಿಬಾರ್ದು ರಾಮ್. ನಡೆಯೋದಕ್ ನಾನ್ ಬಿಡೋದು ಇಲ್ಲ. ರಾಮ್, ಯಾವತ್ತು ನನ್ ಮದುಮಗಳಾಗಿ ನಿನ್ ಪಕ್ಕ ಹಸೆ ಮನೆ ಮೇಲೆ ಕೂತ್ಕೊಂಡು ಅವತ್ತೇ ನಿರ್ಧಾರ ಮಾಡ್ಬಿಟ್ಟೆ. ನಾನ್ ಮದ್ವೆ ಆದ್ರೆ ಅದು ನಿನ್ನೆ ಅಂತ. ಬೇರೆಯವ್ರಿಗೆಲ್ಲ ಅದು ಮಕ್ಕಳಾಟ ಆಗಿರ್ಬೋದು, ಆದ್ರೆ ನನಗಲ್ಲ. ಪ್ರೇಮ,
ಪ್ರೇಮ ಮಗಳೇ, ರಿಸೆಪ್ಷನ್ ನಿಂತ್ಕೋಬೇಕು ನೀನು. ಬಾ, ರೆಡಿ ಮಾಡ್ತೇನೆ. ಶಾರದಾ, ನೀನ್ ಪ್ರೇಮನ ಆದಷ್ಟು ಬೇಗ ರೆಡಿ ಮಾಡು. ನಾನ್ ಸ್ಟೇಜ್ ಕೆಲಸ ಸರಿಯಾಗಿದೆಯಲ್ಲ ನೋಡ್ತೀನಿ. ಆಯ್ತು. ಪ್ರೇಮ, ನನ್ ಸೊಸೆ ರೇಟಿನಾ? ಅರೆ ವಾ, ನನ್ ಸೊಸೆ ದಂತದ ಬೊಂಬೆ ತರ ಕಾಣಿಸಿದಾಳೆ ಅಲ್ವಾ ಮಹೇಶ್ವರಿ? ಹೌದು ಅಕ್ಕ, ನಮ್ಮ ಮಹಾದೇವ ತುಂಬಾ ಅದೃಷ್ಟ ಮಾಡಿದ್ದ. ನಮ್ಮ ಮಹಾದೇವ ಇಷ್ಟು ವರ್ಷ ಕಾದಿದ್ದಕ್ಕೂ ಚೆನ್ನಾಗಿರೋ ಹುಡುಗಿನೇ ಸಿಕ್ಕತ್. ನನಗೊಂದು ತುಂಬಾ ಸಂತೋಷ ಆಗ್ತಿದೆ. ನಮ್ಮಕ್ಕಂಗ್ ಮೋಸ ಮಾಡಿ ಪ್ರೌಢಿಗೆ ಮದ್ವೆ ಮಾಡಿಸ್ತಿದ್ದೀರಾ? ನಮ್ಮಕ್ಕ ಏನಾದ್ರೂ ನಿಮ್ ಮನೇಲಿ ಕಷ್ಟ ಪಡೋದ್ ನೋಡ್ಬೇಕು. ನಾನು ನಿಮ್ ಯಾರನ್ನು ಸುಮ್ನೆ ಬಿಡೋದಿಲ್ಲ. ಸರಿ ಶಾರದಾ, ನಮ್ಮ ಮಹಾದೇವ ರೆಡಿ ಆಗಿದ್ದಾನೋ ಇಲ್ವೋ ಅಂತ ಹೋಗಿ ನೋಡ್ತೇನೆ. ಕಾವ್ಯ, ಒಂದ್ ಸ್ವಲ್ಪ ಅಕ್ಕ ಹತ್ರ ಇರು, ನನ್ ಸ್ಟೇಜ್ ತನಕ ಹೋಗ್ ಬರ್ತೇನೆ. ನಿನ್ನ ನೋಡಿದ್ರೆ ನನಗ್ ತುಂಬಾ ಬೇಜಾರಾಗ್ತಿದೆ ಕಣೆ. ಕಡೆಗೂ ನಿನ್ಗೆ ಮದ್ವೆ ಮನ್ಸಾರೆ ಇಷ್ಟ ಇದೆಯಲ್ವಾ ಅಂತ ಹೇಳಲೇ ಇಲ್ಲ. ಬಿಡು, ಇವಾಗ ಹೇಳಿ ಏನ್ ಪ್ರಯೋಜನ ಹೇಳು? ಆ ದೇವ್ರು ನೀನ್ ಆ ಮಹಾದೇವನ್ ಜೊತೆನೆ ಜೀವನ ಮಾಡ್ಬೇಕು ಅಂತ ಬರ್ತಿದ್ರೆ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ? ಕಾವ್ಯ, ಕಾವ್ಯ, ಅಮ್ಮ ಕರೀತಾ ಇದ್ರು, ಹೋಗ್ ನೋಡು. ನಾನು ಇರ್ತೀನಿ ಇಲ್ಲಿ. ಪ್ರೇಮ, ಯಾಕಮ್ಮ ಒಂಥರ ಇದೆಯಾ? ಬಂದಾಗಿಂದ ನೋಡ್ತಾನೆ ಇದ್ದೇನೆ. ಹೂ ಮುಡ್ಸಿ ಶಾಸ್ತ್ರ ಆದಾಗಿಂದ ಏನೋ ಕಳ್ಕೊಂಡಿರೋಳ್ ತರ ಇದೆಯಲ್ಲ, ಏನಾಯ್ತಮ್ಮ? ಪ್ರೇಮ, ನಾನ್ ಹೀಗ್ ಕೇಳ್ತೇನೆ ಅಂತ ತಪ್ಪು ತಿಳ್ಕೊಬೇಡ. ನಿನಗೆ ಮಹಾದೇವನ್ನ ಮದುವೆ ಆಗೋದಕ್ಕೆ ನಿಜವಾಗ್ಲೂ ಮನ್ಸಿದ್ಯಾ, ಅಥವಾ ಅಪ್ಪ ಅಮ್ಮನ್ ಸಲುವಾಗಿ ಒಪ್ಕೊಂಡಿದ್ಯಾ? ಸುಮ್ಮನೆ ಕೇಳದ್ನಮ್ಮ. ನೀನ್ ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಹೇಳ್ಬೋದಾ? ಹೇಳಿ. ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಿನ್ನಿಂದ ಈ ವಿಷಯ ಮುಚ್ಚಿಡೋದಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ. ನಮ್ ಕಲ್ಯಾಣಿ ಅಕ್ಕ ತುಂಬಾ ಒಳ್ಳೆಯವರು, ಆದ್ರೆ ಮಾದೇವ ಸ್ವಲ್ಪ ಕೋಪಿಷ್ಟ. ಹಿಂದು ಮುಂದೆ ನೋಡ್ದೆ ಜಗಳಕ್ಕೆ ಹೋಗ್ಬಿಡ್ತಾನೆ. ಕೋಪದಲ್ಲಿ ಹೊಡೆದಾಟ ಬಡ್ದಾಟ ಮಾಡ್ಕೊಂಡ್ಬಿಡ್ತಾನೆ. ಚಿಕ್ಕ ವಯಸ್ಸಲ್ಲೇ ಅಪ್ಪನ್ ಕಳ್ಕೊಂಡ, ಓದ್ಲಿಲ್ಲ, ಕಲೀಲಿಲ್ಲ. ಅಪ್ಪನ್ ಕಳ್ಕೊಂಡಿರೋ ಮಗು ಅಂತ ನಮ್ಮ ಅಕ್ಕ ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ರು. ಅದ್ರಿಂದಾನೇ ಅವನು ಒರಟಾಗಿ ಬೆಳ್ಕೊಂಡ್ಬಿಟ್ಟ. ಸತ್ಯ ಹೇಳ್ತೀನಿ ಪ್ರೇಮ,
ನನ್ ಮಗಳು ವಯಸ್ಸಿರೋ ನೀನು ನಿನ್ ಮುಂದೆ ಏನ್ ಮುಚ್ಚು ಮರೆ. ನನಗೇನಾದ್ರೂ ನನ್ ಮಗಳಿಗೆ ಮಾದೇವನಂತ ಸಂಬಂಧ ಕೂಡ್ ಬಂದಿದ್ರೆ ಖಂಡಿತ ನಾನು ಒಪ್ಕೋತಿರ್ಲಿಲ್ಲ. ನಾನು ಯಾಕೆ ಹೀಗ್ ಮಾತಾಡ್ತಿದ್ದೀನಿ ಅಂತ ಅನ್ಸ್ಬಹುದು ನಿನಗೆ. ಆದ್ರೆ ಮದ್ವೆ ಅನ್ನೋದು ಆಟ ಅಲ್ಲ ಅಲ್ವಾ? ಮಾದೇವನಂತ ಹುಡುಗನ್ ನಂಬಿ ಯಾರ್ ತಾನೇ ಮಗಳನ್ ಕೊಡ್ತಾರೆ ಹೇಳು? ಅವ್ನ್ ಯಾರ್ ಜೊತೆ ಜಗಳ ಮಾಡ್ಕೋತಾನೆ, ಯಾರ್ ಜೊತೆ ಹೊಡೆದಾಡ್ತಾನೆ, ಯಾವ ಕೇಸ್ ಮಾಡ್ಕೊಂಡು ಜೈಲ್ಗೆ ಹೋಗ್ತಾನೆ ಅಂತ ಹೇಳೋದಕ್ಕೆ ಆಗಲ್ಲ. ಇಡೀ ಜೀವನ ಆ ಚಿಂತೆಲೇ ಕಳಿಬೇಕಾಗುತ್ತೆ. ಪ್ರೇಮ, ಅವನ ಮೇಲೆ ಸುಮಾರು ಕೇಸ್ ಇದೆ ಅಮ್ಮ. ಯಾವ ಹೊತ್ತಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ನಿನಗನ್ನಿಸ್ಬಹುದು. ಆಮೇಲೆ ನಿನ್ ಮದುವೆ ಆಗಿ ಮನೆಗ್ ಬಂದ ಮೇಲೆ ನೀನ್ ನಮ್ಮನ್ನ ಪ್ರಶ್ನೆ ಮಾಡ್ಬಾರ್ದಲ್ವಾ? ನೀವ್ ಯಾಕೆ ಇದನ್ನೆಲ್ಲ ಮೊದ್ಲೇ ಹೇಳಲಿಲ್ಲ ಅಂತ ನೀನ್ ದುಃಖ ಪಡ್ಬಾರ್ದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ನೀನ್ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾನಸಿಕವಾಗಿ ಸಿದ್ಧ ಆಗ್ಬಿಟ್ರೆ ಒಳ್ಳೇದಲ್ವಾ? ಅದಕ್ಕೆ ಹೇಳ್ದೆ. ಸರಿ, ನೀನ್ ರೆಡಿ ಆಗು. ಮಾದೇವು, ಹೋಗಪ್ಪ, ಹುಡುಗಿ ಪಕ್ಕ ನಿಂತ್ಕೋ. ಪ್ರೇಮ, ಬಾಮ, ಮಾದೇವನ್ ಪಕ್ಕ ನಿಂತ್ಕೋ. ಮಾದೇವು,
ಇವಳು ಯಾಕೆ ಪದೇ ಪದೇ ನನ್ನ ಕಳ್ಳನ್ ತರ ನೋಡ್ತಾವಳೆ? ನಾನೇನೋ ಅವ್ರ ಅಕ್ಕನ್ ಕದ್ಕೊಂಡು ಹೋಯ್ತಿದ್ದೀನಿ ಅನ್ನೋಂಗೆ. ಅಥವಾ ಈ ಕಾಡ್ ರಾಕ್ಷಸಿ ನೋಡೋದೇ ಹಿಂಗ? ಓಹೋ, ಇದು ಕ್ವಾರೆ ನೋಟ. ಯಪ್ಪ, ಏನ್ ಲುಕ್ಕು! ಇವಳನ್ ಕಟ್ಕೊಳ್ಳೋನ್ ಕತೆ ಅಷ್ಟೇ. ಕಡೆಗೂ ಪ್ರೇಮ ಅಕ್ಕ ಈ ಗೇಂಡ ಮೃಗನ್ ಮದ್ವೆ ಆಗೋ ಟೈಮ್ ಬಂದೇ ಬಿಡ್ತು. ಇವನ್ ಮುಖಕ್ಕೆ ನಮ್ಮ ಅಕ್ಕನೇ ಸಿಗ್ಬೇಕಾ? ಮೀಸ ತಿರ್ಗಿಸ್ಕೊಂಡು ನಿಂತಿರೋದ್ ನೋಡು. ನೋಡಕ್ ಒಳ್ಳೆ ಆನೆಗ ಹಾರ ಆಗ್ದಂಗಿದ್ದಾನೆ. ಬನ್ನಿ ನಾವೆಲ್ಲ ಕೆಳಗೆ ಕೂತ್ಕೊಳ್ಳೋಣ, ರಿಸೆಪ್ಷನ್ ಶುರು ಆಗುತ್ತೆ. ಕುತ್ಕೊಳ್ಳಿ. ಅಯ್ಯೋ, ನಿಂತೇ ಇದ್ರೆ ಕಾಲು ನೋಯ್ತದೆ, ಕುತ್ಕೊಳ್ಳಿ. ನಾವು ಹೋಗಿ ವಿಶ್ ಮಾಡೋಣವಾ? ಇಲ್ಲ ಸ್ನೇಹ, ನೀನು ಪೂರ್ವಿ ಹೋಗಿ. ಪೂರ್ವಿ, ಇವ್ರನ್ನ ಕರ್ಕೊಂಡು ವಿಶ್ ಮಾಡ್ಬಾ. ಸರಿ ಅಣ್ಣ, ಬನ್ನಿ. ಹೋಗ್ಬಾ. ಹ್ಯಾಪಿ ಮ್ಯಾರಿಡ್ ಲೈಫ್. ಏ ಕಾವ್ಯ, ಬಾರೆ ನಾವು ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ. ರೀ, ನೀವು ಬನ್ರಿ. ಇಲ್ಲಮ್ಮ, ನಾನ್ ಬರೋದಿಲ್ಲ, ನನ್ಗಿಷ್ಟ ಇಲ್ಲ. ಕಾವ್ಯ, ಯಾಕಮ್ಮ ಹಾಗಂತೀಯ? ಈ ಮದುವೆ ನಿನಗೆ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ಇದರಿಂದ ಇವಳಿಗೆ ಖಂಡಿತ ಒಳ್ಳೇದಾಗತ್ತೆ. ಇದು ನಿನ್ನ ಅಕ್ಕನ ಮದುವೆ. ಫೋಟೋ ತೆಗೆಸ್ಕೊಳಕ್ ಬರಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನೋಡು, ಈ ಫೋಟೋ ನಮ್ಮ ಫ್ಯಾಮಿಲಿಗೆ ತುಂಬಾ ಮುಖ್ಯ. ಬಾ, ಹೋಗ್ ಬರೋಣ. ಬಾ ಅಮ್ಮ.
ಮಾಮ ನಿಮ್ ಚಿಕ್ಕ ಮಗಳು ಫೋಟೋಗೂ ನಗಲ್ವಾ? ಅವಳು ಸ್ವಲ್ಪ ಹಾಗೇನಪ್ಪ, ಅಡ್ಜಸ್ಟ್ ಮಾಡ್ಕೋ. ಹೌದಾ? ಆದ್ರೂ ಸ್ವಲ್ಪ ನಗ್ಬೇಕು ಮಾಮ. ನಗಕ್ಕೆ ನಮ್ಮ ಹಳ್ಳಿಲಿ ಟ್ಯಾಕ್ಸ್ ಪಾಕ್ಸ್ ಕಟ್ಟಂಗಿಲ್ಲ ನೋಡಿ.